ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಬೆಂಗಳೂರಿಂದ ಊರಿಗೆ ಹೋಗೋದಿತ್ತು. ನಾನು ಮತ್ತು ನನ್ನ ಮಕ್ಕಳು 3 ಜನನು ಕ್ಯಾಬ್ ಬುಕ್ ಮಾಡಿಕೊಂಡು ಮೆಜೆಸ್ಟಿಕ್ಕಿಗೆ ಬಂದ್ವಿ. ಮೆಜೆಸ್ಟಿಕ್ಕಿಂದ ಚನ್ನರಾಯಪಟ್ಟಣ ಬಸ್ ಹತ್ತು ನಾನ್ ಸ್ಟಾಪ್ ಗಾಡಿ ಹಾಸನ ಕಡೆಗೆ ಹತ್ಕೊಂಡು ಹೋದ್ವಿ. ನನ್ನ ಮಕ್ಕಳು ಬಸ್ ಹತ್ತು 15 ನಿಮಿಷಕ್ಕೆಲ್ಲ ಮಲ್ಕೊಂಡ್ರು. ಸರಿ ಅಂತೇಳಿ ಸುಮ್ಮನೆ ಅದೇ. ಆಮೇಲೆ ಹೋಗ್ತಾ ಜನರಲ್ ಕ್ರಾಸಲ್ಲೆಲ್ಲ ಫುಲ್ ರಶ್ ಆಗೋಯ್ತು. ರಶ್ ಆದ್ರೂ ಯಾರೂ ಸೀಟ್ ಏನು ಕೇಳಲಿಲ್ಲ, ಮಕ್ಕಳು ಮಲ್ಕೊಂಡವ್ರೆ ಅಂತೇನು ಯಾರೂ ಕೇಳಲಿಲ್ಲ. ನನಗೂ ಫ್ರೀ ಆಯಿತು ಸರಿ ಅಂದ್ಕೊಂಡು ಚನ್ನರಾಯಪಟ್ಟಣಕ್ಕೆ ಹೋಗಿ ಚನ್ನರಾಯಪಟ್ಟಣದಿಂದ ಬೆಳಗೊಳ ಬಸ್ ಹತ್ತಿದ್ವಿ. ಇದು ನಮ್ಮ ಅಜ್ಜಿಯವರು ಗೈಸ್, ಕೊತ್ತನಘಟ್ಟ ಅಂತ. ಅಲ್ಲದೆ ದೇವಸ್ಥಾನ ಹತ್ರಕ್ಕೆ ನಮ್ಮ ಮಾವಿಗೆ ಫೋನ್ ಮಾಡಿದ್ದೆ, ಅವರು ಬಂದರು. ಆಮೇಲಿಂದ ನಾನು ನನ್ನ ಮಕ್ಕಳು ನಮ್ಮ ಮಾವೆಲ್ಲ ಊರಿಗೆ ಬಂದ್ವಿ. ಅಲ್ಲಿ ನನ್ನ ಮಾರ್ಗಿತ್ತು ಹೊರಗಡೆ ಕುತ್ಕೊಂಡು ಹೂವು ಕಟ್ತಾಯಿದ್ವಿ. ಇವಾಗ ಬಂದ್ರ ಅಂತ ಮಾತಾಡ್ಸಿದ್ಲು. ಅಂದ್ಕೊಂಡು ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಅವಳು ನಾನು ಇಬ್ಬರು ಹೊಲ್ದ ಹತ್ರ ಹೋದ್ವಿ. ನಮ್ಮ ಅತ್ತೆ ಅಲ್ಲೇ ಹೊಲ್ದ ಹತ್ರನೇ ಇದ್ದರು. ತುಂಬ ದಿನ ಆಗಿತ್ತಲ್ಲ ಅಂತೇಳಿ ಹೋದ್ವಿ. ಅದಕ್ಕೆ ನಮ್ಮ ಅತ್ತೆ ಎಷ್ಟು ಸಂಜೆ ಆಗೈತೆ ಏನಕ್ಕೆ ಬಂದಿದ್ದಾರೆ ಹೊಲ್ದ ಹತ್ರ, ಬೆಳಿಗ್ಗೆ ಬರೋಕ್ಕಾಗ್ತಿರ್ಲಿಲ್ವ ಅಂತಿರು. ಏನಾಗಲ್ಲ ಬಿಡಿ ಅಂದ್ಕೊಂಡು ಹಂಗೆ ಒಂದು ರೌಂಡ್ ಹಾಕ್ಕೊಂಡು ವಾಲೆಲ್ಲ ನೋಡಿಕೊಂಡು ಮನೆ ಹತ್ರ ಬಂದ್ವಿ. ನಾವು ಈ ಕಡೆಯಿಂದ ವರ್ಷಕ್ಕೆ ಆ ಕಡೆಯಿಂದ ನಮ್ಮ ಅತ್ತೆ ಎಮ್ಮೆನೂ ಮತ್ತು ಎಮ್ಮೆ ಕರುನೂ ನೋಡ್ಕೊಂಡು ಬರ್ತಾಯಿದ್ರು ಮನೆಗೆ. ಹೊರಗಡೆ ಇದು ಒಂದು ಜೊತೆ ಕರುಗಳನ್ನ ಮನೆ ಹತ್ರನೇ ಕಟ್ಟಾಕ್ತೀವಿ, ಅದನ್ನು ಹೊಲ್ದ ಹತ್ರ ಇಟ್ಕೊಂಡು ಹೋಗೋದಿಲ್ಲ. ಆಮೇಲೆ 4 ಜನ ಮಕ್ಕಳು ಸೇರಿಕೊಂಡು ಚಿಪ್ಸು ಮತ್ತು ಡೈರಿ ಮಿಲ್ಕ್ ತಿಂತಿರೋ ಚಿಕ್ಕಪ್ಪ ಅವ್ರ ತಾತ ತೊಗೊಬಂದಿದ್ರು ಅಂತೇಳಿ. ಆಮೇಲೆ ಸ್ವಲ್ಪ ಬಟ್ಟೆ ಒಗ್ದಿರೋದಿತ್ತು ಅಂತೇಳಿ ಒಂದು ಮಾರ್ಗಿತ್ತಿದ್ದನ್ನು ಇಬ್ಬರು ಮಾತಾಡಿಕೊಂಡು ಬಟ್ಟೆ ಮುಡಿಸ್ತಾಯಿದ್ವಿ. ನಾವೇನೇ ಕೆಲಸ ಮಾಡಬೇಕು ಅಂದರೂ ಊರಲ್ಲಿ ಜೊತೆಲಿದ್ದಾಗ ನಾವೇನೇ ಮಾಡಬೇಕು ಜೊತೆಗೆ ಮಾಡೋದು ಕೆಲಸನ. ಒಂದು ಪಾತ್ರೆ ತೊಳಿಬೇಕಂದ್ರೆ ಒಬ್ಬರು ತೊಳೆದ್ರೆ ಒಬ್ಬರು ಬೆಳ್ಕೊಂಡು ಕುತ್ಕೊತೀವಿ. ಆ ಥರ ಅಡುಗೆ ಮಾಡಬೇಕು ಅಂದರೆ ನಾವು ತರಕಾರಿ ಕಟ್ ಮಾಡಿದ್ರೆ ಒಬ್ಬರು ಒಗ್ಗರಣೆಗೆ ಹಾಕೋದು, ಖಾರ ಆಡಿಸೋದು, ಈ ಥರ ಜೊತೆಲೇ ಮಾಡೋದು. ಏನೇ ಮಾಡಿದ್ರು ಅದನ್ನು ಮಾಡ್ಕೊಂಡು ಬಟ್ಟೆ ಎಲ್ಲ ಮುಡಿಸ್ತಾ ಇದ್ವಿ ಮಾತಾಡಿಕೊಂಡು. ಆಮೇಲೆ ನನ್ನ ಮಗಳು ಚಿಕ್ಕವಳು ಬಂದು ನೋಡಮ್ಮ ಅವರು ಬೈತಾಳೆ ಹಂಗಂತೇಳಿ ಹಿಂಗಂತೇಳಿ ಅಂತ ಅದಿನ ನನ್ನ ಮಗಳ ಮೇಲೆ ಕಂಪ್ಲೇಂಟ್ ಮಾಡ್ತಾಯಿದ್ಲು. ಸರಿ ಅಂತೇಳಿ ಬಟ್ಟೆ ಮುಡಿಸ್ಬಿಟ್ಟು ಅಡುಗೆ ಮನೆಗೆ ಹೋದ್ವಿ. ಅವಳೆ ಮಧ್ಯಾಹ್ನ ಸಾಂಬಾರು ಮಾಡಿಟ್ಟಿದ್ಲು. ಸಾಂಬಾರು ಬಿಸಿ ಮಾಡಿ ಅವಳು ಎತ್ತಿಕ್ಕಿದ್ಲು. ನಾನು ಅಕ್ಕಿಯೆಲ್ಲ ತೊಳ್ಕೊಬಂದು ಅನ್ನಕ್ಕಿಟ್ಟೆ ಆಮೇಲೆ ಸ್ವಲ್ಪ ಪಾತ್ರೆ ಬೆಳಗಿರೋದಿತ್ತು. ಆ ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ವಿ. ಇನ್ನು ಬೆಳಗ್ಗೆ ಶಿವರಾತ್ರಿ ಹಬ್ಬ ಇತ್ತಲ್ಲ, ಇನ್ನು ಬೆಳಗ್ಗೆ ಎದ್ದು ಮಕ್ಕಳಿಗೆಲ್ಲ ಸ್ನಾನ ಮಾಡಿ ನಾವೆಲ್ಲ ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಟೈಮ್ ಆಗೋಗುತ್ತೆ ಅಂತೇಳಿ ನೈಟೇ ಎಲ್ಲ ಆದಷ್ಟು ಎಲ್ಲ ಕೆಲಸ ಎಲ್ಲ ಮುಗಿಸಿದ್ವಿ. ಅಂದರೆ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು ಅದನ್ನೆಲ್ಲ ಜೋಡಿಸಿಕ್ಕಿ ನೆಕ್ಸ್ಟ್ ಬೆಳಗ್ಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬೆಳಗ್ಗೆ ಸಿಗೋಣ. ಈಗ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾವೆಲ್ಲ ಸ್ನಾನ ಮಾಡಿ ನಾವು ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೊರಗಡೆ ಹೋಗಿದ್ವಿ. ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ಮಕ್ಕಳೆಲ್ಲ ಮಲ್ಕೊಬಿಟ್ಟಿದ್ರು. ಆಮೇಲಿಂದ ಮಿನಿ ಮಹದೇಶ್ವರ ಬೆಟ್ಟ ಐತೆ ಅಂತ ನಾವು ಆಗಿತ್ತು ಹೇಳಿದ್ಲು. ಸರಿ ಅಂತೇಳಿ ಅವಳು ನಾನು ಮತ್ತು ಅವ್ರ ಯಜಮಾನ್ರು 3 ಜನನೂ ಹೋಗಿದ್ವಿ. ಅಲ್ಲಿಂದ ಬಂದ್ವಿ ಊರಿಗೆ. ಊರೊಳಗಡೆ ದೇವಸ್ಥಾನಗಳಿಗೆಲ್ಲ ಆಂಜನೇಯ ದೇವಸ್ಥಾನ ಮತ್ತು ಮಾರಮ್ಮನ ದೇವಸ್ಥಾನ, ಮಾಸ್ತಮ್ಮನ ದೇವಸ್ಥಾನ ಎಲ್ಲದಕ್ಕೂ ಪೂಜೆ ಮಾಡಿಸ್ಕೊಂಡು ಆಮೇಲೆ ಮಕ್ಕಳುಗಳೆಲ್ಲ ಮಲಗಿದ್ರು. ನಾವು ಬಂದ್ರು. ಆವಾಗ ನನ್ನ ಮಗಳೊಬ್ಳು ಇದ್ಲು ದೊಡ್ಡವಳು, ಅವಳನ್ನ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಆಮೇಲೆ ಪೂಜೆ ಮಾಡಿಸ್ಕೊಂಡು ಬಂದು ಎಲ್ಲರೂ ಎದ್ರು. ಊರೊಳಗಡೆ ಊಟ ಕೊಡ್ತಾಯಿದ್ರು, ಎಲ್ರಿಗೂ ಅಡುಗೆ ಮಾಡಿಸಿದ್ರು. ಸರಿ ಅಂತೇಳಿ ಮಕ್ಕಳು ನಾವೆಲ್ಲ ಹೋದ್ವಿ ಊಟಕ್ಕೆ. ಅಲ್ಲೇ ನಾವು ಹೋದಾಗ ಕೂತಿದ್ರು ಜನಗಳು. ಅವ್ರದ್ದು ಆಗೋ ತನಕ ವೆಯ್ಟ್ ಮಾಡಿ ಅವ್ರದ್ದಾದ್ಮೇಲೆ ನಾವು ಕೂತ್ಕೊಂಡ್ವಿ. ಬೂಂದಿ ಪಾಯಸ ಮತ್ತು ಕಾಳು ಪಲಾವು, ಅನ್ನ ಸಾಂಬಾರು, ಮಜ್ಜಿಗೆ ಅನ್ನ, ಹಪ್ಪಳ ಉಪ್ಪಿನಕಾಯಿ ಮಾಡಿಸಿದ್ರು. ಚೆನ್ನಾಗಿತ್ತು ಊಟ ಎಲ್ಲ. ಅದನ್ನು ತಿನ್ಕೊಂಡು ಬಂದ್ವಿ. ಫಸ್ಟ್ ನಾವು ಹೋಗಿಂತ ಮುಂಚೆನೇ ನಮ್ಮ ಅತ್ತೆ ನಮ್ಮ ಅವ್ವ ಹೋಗಿ ಊಟ ಮಾಡ್ಕೊಂಡು ಬಂದಿದ್ರು. ಅಂದರೆ ಮಕ್ಕಳುಗಳೆಲ್ಲ ಮಲ್ಕೊಂಡಿದ್ರಲ್ಲ, ಅವ್ರು ಹೇಳಿ ಅಂತ ನಾವು ಮನೆಯಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಅವ್ರು ಎದ್ದ ತಕ್ಷಣ ಮಾಡ್ಕೊಂಡು ಬಂದ್ವಿ. ಆಮೇಲೆ ಡೈಜೆಷನ್ ಆಗಿಲ್ಲ, ಜೀರಿಗೆ ನೀರು ಕಾಯಿಸಿಟ್ಟಿದ್ವಿ. ನೀರು ತೊಗೊಬ ಅಂತಂದರೆ ನನ್ನ ಮಗಳಿಗೆ, ನನಗೂ ಮತ್ತು ಅವ್ರ ಚಿಕ್ಕಿಗೂ ನೀರು ತೊಗೊಬಂದು ಕೊಟ್ಟಳು. ನಮ್ಮ ಮಾವ ಅಲ್ಲೇ TV ನೋಡ್ತಾಯಿದ್ರು. ನಾವು ನೀರು ಕೊಟ್ಟು ಮಲ್ಕೊಂಡ್ವಿ. ಇಷ್ಟೇ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.